ಪರವಾಗಿ ಜರ್ಸಿ ನಂಬರ್ 12 ಕ್ರಮಾಂಕದಲ್ಲಿ ದಾಳಿಯ ಆರಂಭ. The first right from Hammodi. ಪ್ರಶಾಂತನ ದಾಳಿ. ಪ್ರಶಾಂತ್ ಜರ್ಸಿ ನಂಬರ್ 12 ಕ್ರಮಾಂಕದಲ್ಲಿ ದಾಳಿಯನ್ನು ನೋಡ್ತಾ ಇದ್ದೇವೆ. ಎಂಜಿ ಹಮ್ಮಡಿ ಪರವಾಗಿ ಮೊದಲ ದಾಳಿ. ಶಶಾಂಕ ಮೊದಲ ದಾಳಿಯಲ್ಲಿ ಬೋನಸ್ ಅನ್ನ ಪಡ್ಕೊಂಡ್ರೆ 1-0 ನಾಗರಾಜ್. ಡಿಸ್ಟ್ರಿಕ್ಟ್ ಲೆವೆಲ್ ಪಂದ್ಯಾಟದಲ್ಲಿ ಉತ್ತರ ಕನ್ನಡ ಪರವಾಗಿ ಆಡಿರುವಂತಹ ಆಟಗಾರ ಕೂಡ ಶಶಾಂಕ್ ಹಮ್ಮಡಿಯ ತಂಡದಲ್ಲಿ. ಮತ್ತೆ ಶಶಾಂಕ ಅನುಭವಿ ಕಬಡ್ಡಿ ಆಟಗಾರ. ಬೋನಸ್ಗಾಗಿ ಪ್ರಯತ್ನಗಳು ಒಂದೆಡೆ ಸಾಗ್ತಾ ಇದ್ರೆ ನಿರಂತರ ದೃಷ್ಟಿಯೊಂದಿಗೆ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ದಾಳಿಗಾರ ವಿನುವಿನ ಪ್ರಯತ್ನ ವಿಫಲ. ಎಸ್ 1 ಪಾಯಿಂಟ್. ಮತ್ತೆ ನಾಗರಾಜ್ ಪಾಪ ಹೋಗ್ಲಿದೆ ಆಯ್ತು. ಅದು ಕಣ್ಬಿತ್ತು ನೋಡಿ, ಮನುಷ್ಯರ ದೃಷ್ಟಿ ಎಷ್ಟು ಕೆಟ್ಟದಲ್ವಾ. ಚಪ್ಪಾಳಿ ತಟ್ಟಿದೆ ಆಯ್ತು. ವಿನು ಡೋಂಟ್ ವರಿ. ಎಸ್ ಮತ್ತೆ ಪ್ರಸನ್ನ STM ಬಾಯ್ಸ್ ಮೇಘಾಲಯ ಪರವಾಗಿ ಅಂಕಗಳಿಗೆ ಶೋಧಗಳ ನಡುವೆ ಯಾವುದೇ ಅಂಕದ ನೋಡಲಿಲ್ಲ. ಇಲ್ಲಿ ಸತತ ದಾಳಿಯಲ್ಲಿ ಶಶಾಂಕ ಹಮ್ಮೋಡಿಯ ಪರವಾಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೀಮ್ ಅಂತ ಹೇಳ್ಬೋದು ಈ ಟೂರ್ನಮೆಂಟ್ ಅಲ್ಲಿ. ಬಹಳಷ್ಟು ಜಾಣ್ಮೆ ತಂತ್ರಗಾರಿಕೆಯಿಂದ ಆಟಗಳನ್ನ ಆಡ್ತಿರುವಂತಹ ಸತತ ಪ್ರಯತ್ನಗಳ ನಡುವೆ ಬೋನಸ್ಗಾಗಿ ಹುಡುಕಾಟ. ಶಶಾಂಕ್ ಈ ಬಾರಿ ಸೆಕೆಂಡ್ಗಳು ಕಳೀತಾ ಇವೆ. ಬೋನಸ್ ನೊಂದಿಗೆ ನೋಡಿದಾಗ ಸಂದೀಪ್ 4-1 ಇನ್ ಫೇವರ್ ಆಫ್ ಹಮ್ಮೋಡಿ. 4-1 ಪಂದ್ಯಾಟವಿದೆ. 4-1. ಚುರುಕಿನ ದಾಳಿ ಶಶಾಂಕ್ ಇಲ್ಲಿ. ಮಾಡು ಇಲ್ಲವೇ ಮಾಡಿದಾಳೆ ಪ್ರಸನ್ನ. 7-1 7-1 ಪಂದ್ಯಾಟ. ಅಂಕ ತರಲೇಬೇಕು. ಡಿಫೆನ್ಸ್ ಬಲಿಷ್ಠ ಆಟಗಾರರು. ಎರಡನೇ ಅವಧಿಯನ್ನ ಆರಂಭಿಸಿಕೊಂಡಿರುವಂತ ಇಲ್ಲಿ ಪಂದ್ಯಾಟ. ಆಯ್ತು ಸಾಕು, ಒಂದ್ ಕಾಲ್ ಫಸ್ಟ್ ಹೋಗಿದೆ. ನೋಡಿದ್ರೆ ಆಲ್ ಔಟ್. STM ಬಾಯ್ಸ್ Meghalaya is all out. The point will be moving to 12-1. 12-1 ಪಂದ್ಯಾಟವಾಗಿದೆ. ನಾಗರಾಜ್ ಕಾರ್ನರ್ ಟು ಕಾರ್ನರ್ ಪ್ರಯತ್ನ. ಇದು 1 ಪಾಯಿಂಟ್. ಶಶಾಂಕ್ ಶಶಾಂಕ್ ಇದೆ.
ಸೆಕೆಂಡ್ಗಳು ಕಳೀತಾ ಇವೆ, ಸಮಯಗಳು ಕಳೀತಾ ಇರುವೆ. ಕಲ್ಲವೇ 10 ಅಂಕದ ಬೃಹತ್ ಮುನ್ನಡೆ. 16 ದಾಳಿಯಲ್ಲಿ ಮೇಘಾಲಯ ಪರವಾಗಿ ದಾಳಿಗಾರ ಇಲ್ಲಿ ನಾಗರಾಜ್. ಪಾದಚಲನೆಗಳ ಮುಖಾಂತರವಾಗಿ ಎಸ್ ಅದು ಶಶಾಂಕ. ಈ ನಡುವೆ ಕೂಡ ಶಶಾಂಕನ ದಾಳಿ ನೋಡ್ತಾ ಇದ್ದಾವೆ. ಬೋನಸ್ ಆನ್ ಆಗಿದೆ. 7 ಆಟಗಾರರ ಮಧ್ಯಭಾಗದಲ್ಲಿ ಕಾರ್ನರ್ ಟು ಕಾರ್ನರ್. ಸಮಯ ಕಳೀತಾ ಇದೆ. ಏಕಮುಖವಾಗಿ ಪಂದ್ಯಾಟ ಸಾಗಿ ಬರ್ತಾ ಇರುವಂತೆ. ಪಂದ್ಯಾಟಗಳ ನಡುಭಾಗದಲ್ಲಿ ಸಂದೀಪ್ ದಾಳಿಯನ್ನು ಮುನ್ನಡೆಸಿಕೊಂಡ್ರೆ 2 ನಿಮಿಷದ ಆಟ ಮಾತ್ರ ಬಾಕಿ. ಲಾಸ್ಟ್ 2 ಮಿನಿಟ್ಸ್ ಫುಲ್ ಟೈಮ್. ಕೊನೆ 2 ನಿಮಿಷ. ಸಂಘಟಿತ ದಾಳಿ, ಸಂಘಟಿತನಿಗೆ ಮಾಡು ಇಲ್ಲವೇ ಮಡಿ. ಫಸ್ಟ್ ಸೈಡ್ ಶಶಾಂಕನ ದಾಳಿಯನ್ನು ನೋಡ್ತಾ ಇದ್ದಾವೆ. ಒಳಾಂಗಣದಲ್ಲಿ ರಾರಾಜಿಸುತ್ತಿರುವ ತಂಡ ಹಮ್ಮೋಡಿ. ಬನ್ನಿ. ಚಂದ್ರಮೌಳೇಶ್ವರ ಮೇಲ್ನಿಕೆರೆ ಬಿ ಅಶ್ವಮೇಧ ವಾರಿಯರ್ಸ್ ಕೋಡಿಗದ್ದೆ. ಕೊನೆ ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದ್ದೀವಿ. 2 ತಂಡಗಳು ಕೂಡಲೇ ಪ್ರವೇಶದ್ವಾರದಿಂದ ನೇರವಾಗಿ ಅಂಕಣಕ್ಕೆ ಆಗಮಿಸಿಕೊಳ್ಳಿ. ಮುಂದಿನ ಪಂದ್ಯಾಟ ಚಂದ್ರಮೌಳೇಶ್ವರ ಮೇಲ್ನಿಕೆರೆ ಬಿ ವರ್ಸಸ್ ಅಶ್ವಮೇಧ ವಾರಿಯರ್ಸ್ ಕೋಡಿಗದ್ದೆ ಎ. ಅದಾದ ಬಳಿಕ ಮತ್ತೊಂದು ಪಂದ್ಯಾಟ ಇದೆ. 8ನೇ ಪಂದ್ಯಾಟಕ್ಕಾಗಿ ಕರೆಯಲಾಗ್ತಾ ಇದ್ದೇವೆ. ನಾವಿರುವುದೇ ಹೀಗೆ ವರ್ಸಸ್ ಆದಿಶಕ್ತಿ ತಂಡದ ನಡುವೆ. ನಾವಿರೋದೇ ಹೀಗೆ ಮತ್ತು ಆದಿಶಕ್ತಿ ನಡುವೆ ಪಂದ್ಯಾಟ. ಅವು ಯಾವ ರೀತಿ ಇರ್ತಾರೆ ಅಂತ ನೋಡುವ. ಮುಂದಿನ ತಂಡ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಮೇಘಾಲಯ ತಂಡಕ್ಕೆ. ಸಾಗರ್ ತಾಲೂಕಿಂದ ಬಂದಿರುವಂತಹ ಮೇಘಾಲಯ ತಂಡ ಜೋರಾದ ಚಪ್ಪಾಳೆ. ಬಹಳಷ್ಟು ದೂರದಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬಂದಿದೆ.